ಆಲ್ರೆಡಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಅದೇ ನಮ್ಮ ದೇಹ ಅದಕ್ಕೆ ರೆಡಿ ಆಗಿದೆಯಾ? ನೀವೇನಾದ್ರೂ ಈ 5 ತಪ್ಪು ಮಾಡ್ತಾ ಇದ್ರೆ ಸ್ಕಿನ್ ಪ್ರಾಬ್ಲಮ್ಸ್, ಹೀಟ್ ಸ್ಟ್ರೋಕ್, ಡಿಹೈಡ್ರೇಷನ್, ಈ ತಲೆನೋವು ಅಂತೂ ಖಚಿತ ವೀಕ್ಷಕರೇ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಡಾಕ್ಟರ್ ಆಗಿ ಹೇಳ್ತಿದ್ದೀನಿ, ಬೇಸಿಗೆಯಲ್ಲಿ ಯಾವ ರೀತಿ ನೀವು ದಿನಚರಿ ಇಟ್ಟರೆ ನೀವು ಹೇಗೆ ಆರೋಗ್ಯವಾಗಿರಬಹುದು ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಗೂ ಕೂಡ ಶೇರ್ ಮಾಡಿ. ಫಸ್ಟ್, ಮಾರ್ನಿಂಗ್ ರೂಟೀನ್ ನಿಮ್ಗೆ ಹೇಗಿರಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಬೇಡ. ಅದ್ರ ಬದಲು ನೀವು 1 ಗ್ಲಾಸ್ ಬೆಚ್ಚಗಿನ ನೀರು ಕುಡೀರಿ, 5 ಮಿನಿಟ್ಸ್ ಪ್ರಾಣಾಯಾಮ ಮಾಡಿ, 10 ಮಿನಿಟ್ಸ್ ಸೂರ್ಯ ನಮಸ್ಕಾರ ಮಾಡಿ. ಮಾರ್ನಿಂಗ್ ನೀವು 6 ಗಂಟೆಯಿಂದ 8 ಗಂಟೆ ತನಕ ವಾಕ್ ಮಾಡೋದು ಬೆಸ್ಟ್. ಆಫ್ಟರ್ 10 ಸನ್ಗೆ ಎಕ್ಸ್ಪೋಸರ್ ಆಗೋಕ್ಕೆ ಹೋಗಬೇಡಿ. ಸೊ ಈ ರೀತಿ ನಿಮ್ಮ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಬೇಕು. ಸೆಕೆಂಡ್ ರೂಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಹೈಡ್ರೇಷನ್ ಆಗಿ ಇರಬೇಕು. ನೀವೇನಾದರೂ ಈ ಬೇಸಿಗೆಯಲ್ಲಿ ಕಡಿಮೆ ನೀರು ಕುಡಿತಾ ಇದ್ರೆ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ. ಸೊ ಅದಕ್ಕಾಗಿ ನೀವು ದಿನಕ್ಕೆ ಕನಿಷ್ಠ ಏನಿಲ್ಲ ಅಂತಂದರೆ 3 to 4 ಲೀಟರ್ಸ್ ಆದರೂ ನೀರು ಕುಡೀರಿ, ಆಯಿತಾ? ವಾರಕ್ಕೆ ಒಂದು 3 to 4 ಟೈಮ್ಸ್ ಆದರೂ ಈ ಎಳನೀರು ಕುಡೀರಿ. ಡೈಲಿ ಮಜ್ಜಿಗೆ ಕುಡಿತಾ ಅಭ್ಯಾಸ ಮಾಡಿ. ನಿಮಗೆ ORS ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಯೂರಿನ್ ಕಲರ್ ಏನಾದರೂ ಡಾರ್ಕ್ ಇತ್ತು ಅಂತಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕೊರತೆ ಇದೆ ಎಂದು ಅರ್ಥನೇ ಅಂತಲೇ ಹೇಳ್ಕೊಬೋದು. ಸೊ ಹಾಗಾಗಿ ನೀವು ಪ್ರಾಪರ್ ಆಗಿ ಈ ವಾಟರನ್ನು ನಿಮ್ಮ ಬಾಡಿಗೆ ನೀಡಿ, ಓಕೆನಾ? ಅದು ನ್ಯಾಚುರಲ್ ಆಗಿ ಸಿಗುತ್ತೆ ಅಂದರೆ ನೀವು ಕುಡಿತಾ ಹೋಗ್ಬೇಕಲ್ವಾ? ಅದನ್ನೇ ನೀವು ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ಜೀವಕ್ಕೆ ನೀವೇ ಹಾನಿ ಮಾಡ್ಕೊತೀರಾ ಎಂದರ್ಥ. ಥರ್ಡ್ ಒನ್, ಈ ಸಮ್ಮರಲ್ಲಿ ನಿಮ್ಮ ಡಯಟ್ ಹೇಗಿರಬೇಕು ಅಂತಂದರೆ, ಆ್ಯಕ್ಚುಲಿ ಈ ಸಮ್ಮರಲ್ಲಿ ಒಂದು ಸ್ವಲ್ಪ ನಮ್ಮ ಡೈಜೆಷನ್ ಪವರ್ ವೀಕ್ ಆಗಿರುತ್ತೆ, ಅಂದರೆ ಮಂದಾಗ್ನಿಯಲ್ಲಿರುತ್ತೆ. ಸೊ ಹಾಗಾಗಿ ಈ ಸ್ಪೈಸಿ ಐಟಮ್ಸ್ ಅವಾಯ್ಡ್ ಮಾಡಿ, ಈ ಆಯಿಲಿ ಐಟಮ್ಸ್ ಅವಾಯ್ಡ್ ಮಾಡಿ, ಲೈಟಾಗಿ ಫುಡ್ ತಗೊಳ್ಳಿ. ಈ ಸೌತೆಕಾಯಿ ಆಗಿರ್ಬೋದು, ಈ ಕಲ್ಲಂಗಡಿ ಆಗಿರ್ಬೋದು, ಮಿತವಾಗಿ ಮಾವನ್ನು ಬಳಸಿ, ಈ ಹಸಿರು ತರಕಾರಿಗಳಾಗಿರ್ಬೋದು, ಮತ್ತು ಈ ಲೈಟ್ ಫುಡ್ನ ತೊಗೊಬೇಕಾಗುತ್ತೆ. ನೀವು ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಿ, ಈ ಡೀಪ್ ಫ್ರೈಡ್ ಆಗಿರೋ ಐಟಮ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಫುಲ್ಲು ಲೈಕ್ ನಿಮಗೆ ಬಾಯಾರಿಕೆ ಆಗ್ತಿದೆ ಅಂತಂದು ಕೂಲ್ ಡ್ರಿಂಕ್ಸ್ನ ಜಾಸ್ತಿ ಕುಡಿಯೋಕ್ಕೆ ಹೋಗ್ಬಿಡಿ. ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಫೋರ್ತ್ ಒನ್, ಈ ಸಮ್ಮರಲ್ಲಿ ನೀವು ನಿಮ್ಮ ಸ್ಕಿನ್ ಕೇರ್ನ ಹೇಗೆ ಮಾಡಬೇಕು ಅಂತಂದರೆ, ಈ ಸನ್ ಬರ್ನ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೆ ನೀವು ಕಾಟನ್ ಡ್ರೆಸ್ನ ವೇರ್ ಮಾಡಿ. ಪ್ಲಸ್ ಹೊರಗಡೆ ಹೋಗ್ಬೇಕಾದ್ರೆ ಅಂಗಲ್ ಆಗಿರ್ಬೋದು, ಈ ಕ್ಯಾಪ್ ಆಗಲಿ ಯೂಸ್ ಮಾಡಿ. ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಪ್ರಕಾರ ನೀವು ಈ ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ಮಧ್ಯಾಹ್ನ ಆಗ್ತಾ 12 to 3 ಟೈಮಲ್ಲಿ ಹೆವಿ ಉರಿ ಬಿಸಿಲಿರುತ್ತೆ. ಸೊ ಆ ಟೈಮಲ್ಲಿ ನೀವು ಮನೆಯಲ್ಲೇ ರೆಸ್ಟ್ ಮಾಡಿದರೆ ಒಳ್ಳೆಯದು, ಹೊರಗಡೆ ಹೋಗೋಕ್ಕಿಂತ. ಈ ರೀತಿ ನೀವು ನಿಮ್ಮ ಸ್ಕಿನ್ ಕೇರ್ನ ಮಾಡ್ಕೊಬೇಕಾಗುತ್ತೆ. ಫಿಫ್ತ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೂಟೀನ್ ಅಂತಲೇ ಹೇಳ್ಬೋದು. ಈ ಸಮ್ಮರಲ್ಲಿ ನಿಮ್ಮ ದೇಹ ತುಂಬ ಟಯರ್ಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು 7 to 8 ಅವರ್ಸ್ ಆದರೂ ಸ್ಲೀಪ್ ಮಾಡಬೇಕು. ಆಫ್ಟರ್ನೂನ್ ಮಧ್ಯಾಹ್ನ ಟೈಮಲ್ಲಿ ಒಂದು 20 ಮಿನಿಟ್ಸ್ ಆದರೂ ರೆಸ್ಟ್ ಮಾಡಿದರೆ ಒಳ್ಳೆಯದು. ನೈಟ್ ಟೈಮಲ್ಲಿ ನೀವು ಹೆವಿ ಫುಡ್ ತಗೊಳಕ್ಕೆ ಹೋಗ್ಬಿಟ್ಟು ಲೈಟ್ ಫುಡ್ ತಗೊಂಡು ಆರಾಮಾಗಿ ಮಲ್ಕೊಳ್ಳಿ. ಈ ಸಮ್ಮರಲ್ಲಿ ನಿಮ್ಗೆ ಏನಾದರೂ ಈ ಲಕ್ಷಣಗಳಿದ್ರೆ ಇಗ್ನೋರ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಯಾವ್ಯಾವ ಲಕ್ಷಣಗಳು ಅಂತಂದರೆ, ಈ ತಲೆ ಸುತ್ತಾಗಿರ್ಬೋದು, ಹೆಚ್ಚು ಬೆವರ್ತಿರೋದಾಗಿರ್ಬೋದು, ಅಥವಾ ಈ ತುಂಬ ಫೀವರ್ ಬಂದಿರ್ಬೋದು, ಈ ವಾಮಿಟಿಂಗ್ ಆಗ್ತಾ ಇದ್ದರೆ ಇದು ಸಮ್ಮರಲ್ಲಿ ಕಾಮನ್ ಅಂತ ನೀವು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಇಮಿಡಿಯೇಟಾಗಿ ಒಂದು ಸ್ವಲ್ಪ ORS ಇದ್ದರೆ ನಿಮ್ಮಲ್ಲಿ ORS ತೊಗೊಳ್ಳಿ. ವಾಟರ್ ಇದ್ದರೆ ಚೆನ್ನಾಗಿ ಕುಡೀರಿ. ಇಮಿಡಿಯೇಟಾಗಿ ಹೋಗ್ಬಿಟ್ಟು ಫಾರ್ ಎಮರ್ಜೆನ್ಸಿಗೋಸ್ಕರ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಬೆಟರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸೊ ನಿಮ್ಮ ಮನೆಯಲ್ಲಿ ಈ ವಯಸ್ಸಾದವರು ಅಥವಾ ಈ ಮಕ್ಕಳು ಇದ್ದಾಗ ಈ ಸಮ್ಮರ್ ಸೀಸನಲ್ಲಿ ಅವರು ತುಂಬ ರಿಸ್ಕ್ ಆಗಿ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಎಕ್ಸ್ಟ್ರಾ ಫ್ಲೂಯಿಡ್ಸ್ ಕೊಡ್ತಾ ಇರಿ. ಲೈಟ್ ವೇಟ್ ಡ್ರೆಸ್ನ ವೇರ್ ಮಾಡಿಸಿ. ಡೈರೆಕ್ಟ್ ಸನ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಬಿಡೋಕ್ಕೆ ಹೋಗ್ಬೇಡಿ. ಬೇಸಿಗೆ ಟೈಮಲ್ಲಿ ನೀವು ಆರೋಗ್ಯವಾಗಿರಬೇಕಂದ್ರೆ ನಾನು ಹೇಳಿದ ರೂಟೀನ್ ಎಲ್ಲ ಫಾಲೋ ಮಾಡಿ. ನಿಮ್ಗೇನಾದರೂ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಈ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿರಲಿ. ಧನ್ಯವಾದಗಳು ವೀಕ್ಷಕರೇ.